ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಹಳೆ ವ್ಲಾಗ್ ಆಗಿರುತ್ತೆ. ಇದು ನಾನು ಮಕ್ಕಳನ್ನೆಲ್ಲ ಸಿರಾ ಬಿಟ್ಟು ಆಂಟಿ ಹತ್ರ ನಾನು ತುಮಕೂರಿಗೆ ಹೋಗ್ತಾಯಿದ್ದೀನಿ. ಹಾಸ್ಪಿಟ್ಲ್ ಹತ್ರ ಬಂದೆ, ಹೋಗ್ತಾಯಿದ್ದೀನಿ. ಅಮ್ಮ ಇದ್ದಾರೆ ಆಲ್ರೆಡಿ, ಕಳಿಸಿದ್ದೆ ನಿನ್ನೆ. ಇವತ್ತು ನಾನು ಹೋಗ್ತಾಯಿದ್ದೀನಿ, ಯಾಕೆಂದ್ರೆ ಮಕ್ಕಳು ಬಿಟ್ಟು ಬರ್ಬೇಕಾಯ್ತಲ್ಲ, ಅದಕ್ಕೋಸ್ಕರ. ಇಲ್ಲಿ ನೋಡಿ, ಹೊಸ ಬಿಲ್ಡಿಂಗ್, ಗೌರ್ಮೆಂಟ್ ಹಾಸ್ಪಿಟ್ಲು, ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಅದು ಆ ಬಿಲ್ಡಿಂಗು ಹಳೆ ಬಿಲ್ಡಿಂಗ್, ಅದು ಹೊಸದೇ ಅಂದರೆ ಇವಾಗ ಆಗಿರೋದೆ. ಇದರಲ್ಲಿ ಓಪನ್ ಆಗಿದೆ. ಹಾಗೆ ಬಂದು ಮಾರನೇ ದಿವಸನೇ ಕರ್ಕೊಂಡೋದ್ರು ಅಮ್ಮನ ಆಪ್ರೇಷನ್ಗೆ. ಅದಕ್ಕೂ ನಮ್ಮಮ್ಮ ಮಾಡ್ಕೊಂಡಿದ್ದು ಒಂದೇ ಎಡವಟ್ಟಿಂದ ಇವಾಗ ಆಪ್ರೇಷನ್ ಆಗಲೇಬೇಕಾಯಿತು. 2 ಗಂಟೆ ಟೈಮ್ ಆಯಿತು ಕರ್ಕೊಂಡೋಗಿ. ಈಚೆ ಕಡೆ ಕೊಡಲೇ ಇಲ್ಲ ನನಗೆ. ಏನಾಯಿತು ಎತ್ತಾಯಿತು ಅಂತ ಒಂಥರ ಭಯ ಇತ್ತು, ಇನ್ನೊಂದು ಕಡೆ ನೋವು ಇತ್ತು. ಒಬ್ಬಳೇ ಇದ್ನಲ್ಲ, ಸಂಭಾಳಿಸ್ಬೇಕಾಯ್ತಲ್ಲ ಅಂತೇಳಿ ಹಾಗೆ ಕಾಯ್ದು ಸಾಕಾಗೋಯಿತು. ಹಾಗೆ ಬಂದೆ ಮೇಲೆ ನೋಡೋಣ ಹೆಂಗಿದೆ ಅಂತ. ತುಂಬ ಚೆನ್ನಾಗಿತ್ತು ಹಾಸ್ಪಿಟ್ಲು. ಮನುಷ್ಯನಿಗೆ ಯಾವಾಗ ಯಾವ ಕಷ್ಟ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದೇ ಥರ ನಮ್ಮಮ್ಮಗೆ ಒಂದು ಸೈಡು ಬಿದ್ದು, ಬೈಕಲ್ಲಿ ಬಿದ್ದು ಬಲಗಡೆದು ಆಪ್ರೇಷನ್ ಆಗಿತ್ತು 2 ವರ್ಷಕ್ಕೆ. ಇವಾಗ ಮತ್ತೆ ಬಿದ್ದು ಬಲಗಡೆ ಮೇಯ್ನ್ ಬಲಗಡೆ ಮೂಳೆ ಎಳ್ಳು ಮುರಿದಿದೆ. ನಾಟಿ ಔಷಧಿ ತಗೊಳ್ತೀನಿ ನಾನು. ಈ ಕೈ ಆಪ್ರೇಷನ್ ಮಾಡಿಸ್ಕೊಂಡಿದ್ದೀನಿ, ಅದು ಬೇಡ ಅಂತೇಳಿ ಆಪ್ರೇಷನ್ ಮಾಡಿಸ್ಕೊಳಲ್ಲ ಅಂತೇಳಿ ತಿಂಗಳು ಆಪ್ರೇಷನ್ ಮಾಡಿಸ್ಕೊತೀನಿ ಅಂತೇಳಿ ಮಾಡಿಸ್ಕೊಳಲ್ಲ ಅಂತೇಳಿ ಸುಮ್ಮನಾಗಿದ್ರು. ನಾಟಿ ಔಷಧಿ ವರ್ಕೌಟ್ ಆಗಲಿಲ್ಲ. 2 ತಿಂಗಳು ನೋವು ತಪ್ಪಲಿಲ್ಲ. ಕೊನೆಗೆ ಫೈನಲಾಗಿ ಆಪ್ರೇಷನ್ ಆಯಿತು. ಹಾಗೆಯೇ ಅಮ್ಮನಲ್ಲಿ ಬಿಟ್ಟು ತಿಂಡಿ ತಿಂದಿರಲಿಲ್ಲ. ನನಗೆ ಆಪ್ರೇಷನ್ ಆಗೋದಕ್ಕೆ ತಿಂಡಿ ತಿನ್ನೋಕ್ಕಾಗಲಿಲ್ಲ. 12 ಗಂಟೆ ಆಗಿತ್ತು. ತಿಂಡಿ ತಿಂಬರೋಣ ಅಂತ ಹೋಗ್ತಿದ್ದೆ, ಪಕ್ಕದ ಬಿಟ್ಟರು ಹೋಗಿ ನಾವು ಹೋಗಿ ನಾನು ನೋಡ್ಕೊತೀವಿ ಅಂತ ಚೆನ್ನಾಗಿ ಕ್ಲೋಸ್ ಆದರು. ಅವ್ರ್ಯಾರೋ ಗೊತ್ತಿಲ್ಲ, ಆದರೆ ತುಂಬಾ ಕ್ಲೋಸ್ ಆದವು. ಇಲ್ಲಿ ಭೇದ ಭಾವ ಮಾಡೋಕ್ಕೋದ್ರೆ ಏನೂ ಉಳಿಯೋಲ್ಲ. ಎಲ್ಲ ಬ್ಲಡ್ ಒಂದೇ, ಎಲ್ಲ ಜಾತಿ ಒಂದೇ ಅಂತೇಳಿ ಹೋಗ್ಬೇಕು. ನಾವು ಮಾಡ್ಕೊಂಡಿರೋದಿದು. ಹಾಗೆಯೇ ಹಳೆ ಬಸ್ ಸ್ಟ್ಯಾಂಡ್, ಸಿವಿಲ್ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಚೆನ್ನಾಗಿದೆ. ಅಲ್ಲೊಂದಾಗೆ ಅಲ್ಲೇ ಇಷ್ಟ ಆಗ್ತಿತ್ತು, ತಿಂದು ಬಂತಿದ್ದೆ. ಇವು ಹಾಸ್ಪಿಟ್ಲ್ ವಾತಾವರಣ ನೋಡಿ ಇದು ಊಟನೂ ಸೇರಿದಾಗಿತ್ತು. ಹಾಗೆಯೇ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್, ಹಳೆ ಸ್ಟ್ಯಾಂಡ್ ನೋಡಿ ಹೆಂಗಿದೆ ಅಂತ ಖಾಲಿ ಹೊಡಿತಾ ಇದೆ. ಹಾಗೆಯೇ ಇದು ಹತ್ರ ಇತ್ತು ಸಿವಿಲ್ ಬಸ್ ಸ್ಟ್ಯಾಂಡ್ಗೂ ಮತ್ತು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ಗೂ. ಈಗ ದೂರ ಆಯಿತು. ಒಬ್ಬರು ವಯಸ್ಸಾದವರು ಆಯಿತು, ಮಕ್ಕಳನ್ನ ಇಟ್ಕೊಂಡಿರೋರು ಹೋಗೋಕ್ಕೆ ಒಂದು ಸ್ವಲ್ಪ ಹತ್ರ ಇತ್ತು. ಈಗೆಲ್ಲ ದೂರ ಆಗಿದೆ. ಹಾಗೆಯೇ ನೆಕ್ಸ್ಟ್ ಇದು 5 ದಿನದ್ದು ವ್ಲಾಗ್ ಆಗಿರುತ್ತೆ. ಹಾಗೆಯೇ ಅದು ಉದ್ದ ಕಮ್ಮಿನೇ ಆಗಲಿಲ್ಲ. ನಾವು ಬ್ಲಡ್ ಜಾಸ್ತಿ ಹೋಗಿದ್ಯಮ್ಮ, ಚೆನ್ನಾಗಿ ನೋಡ್ಕೊಬೇಕು ಅಂದರು. ಆದರೆ ನೋವು ಇತ್ತು. ಅದಕ್ಕೆ ಈ ಅಂಗಲಲ್ಲಿ ಕೈ ಕಟ್ತಾ ಇದ್ದಾರೆ. ಇದು ಕೆಳಗಡೆ ಬಿಡೋಂಗಿಲ್ಲ. ತಿರ್ಗಾ ಮತ್ತೆ ಒಳಗಡೆ ಹೋಗಿರೋ ಬ್ಲಡ್ ಎಲ್ಲ ವಾಪಸ್ ದೇಹದೊಳಕ್ಕೆ ತಿರ್ಗಾ ವಾಪಸ್ ಬಂದು ಕೈಯಿಂದ ಊದ್ಕೊಳ್ಳುತ್ತೆ. ಅದಕ್ಕೆ ಹೊಲಿಗೆ ಉಟ್ಕೊಂಡಷ್ಟೇ ಎತ್ತಕ್ಕಾಗಿಬಿಟ್ಟಿತ್ತು. ತಿರ್ಗಾ ಇನ್ನೇನು ಬಂದು ಆ ಥರ ಇಡ್ತಾಯಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಕಟ್ತಾಯಿದ್ದಾರೆ. ಚೆನ್ನಾಗಿ ಕ್ಲೋಸಾಗಿ ಮಾತಾಡಿಸಿದ್ರು. ಇದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದೆ ಅಂದರೆ ನನ್ನ ಫ್ರೆಂಡ್ ಇದ್ದ, ಅವನೇ ಮಾಡಿಸ್ತೀನಿ ಬಾ ಅಂತಂದ. ಕರ್ಕೊಂಡೋಗಿ ಮಾಡಿಸ್ಕೊಂಬಂದೆ. ಇದು ಒಂದು ಮೆಮೊರೇಬಲ್ ಆಗಿರುತ್ತೆ. ನಾನು ಯಾವಾಗ ಯೂಟ್ಯೂಬ್ ತೆಗೆದು ನೋಡಿದ್ರು ನಮ್ಮ ಮುಂದೆ ಹಿಂಗೆ ಇತ್ತಲ್ವ ಅಂತ ನೋಡ್ಬೋದಲ್ವ ಅಂತೇಳಿ ಅಪ್ಲೋಡ್ ಮಾಡೋಣ ಅಂತ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡೆ. ಹಾಗೆಯೇ ಅದೇ ಥರ ಹಾಕಿ ಹೋದ್ರು. 5 ದಿವಸ ಅಲ್ಲ, ತಿಂಗಳು ತನಕ ಅದೇ ಥರ ಇಕ್ಕೋಬೇಕು ಅಂತಂದರು. ಪುಷ್ ಮಾಡೋಕ್ಕೆ ಒಂದು 100 ರೂಪೀಸು ಇದನ್ನು ತಂದು ಕೊಟ್ಟರು. ಬಾಲು ತಂದುಕೊಡಿ ಅಂತೇಳಿ ತಂದು ಕೊಟ್ಟೆ. ಹಾಗೆ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ 5 ಇಂಜೆಕ್ಷನ್ ಹಾಕಿದ್ರು. ಆಮೇಕಿಂದ ಇಲ್ಲಿ ನೋಡಿ, ಇಂಜೆಕ್ಷನ್ ಹಾಕೋಕ್ಕೆ ಒಂದು ಕಡೆ ಆಪ್ರೇಷನ್ ಆಗಿರೋದು, ಇನ್ನೊಂದು ಕೈಗೆ, ಒಂದೇ ಕೈಗೆ 5 ದಿವಸಕ್ಕೆ ದಿನಕ್ಕೆ 2 ತಗಂತೆ. 5 ದಿವಸಕ್ಕೆ 10 ಜೊತೆಗೆ ಚುಚ್ಚಿದ್ರು. ಈ ಕೈ ಫುಲ್ ಊದ್ಕೊಂತು. ನಾವು ನೋಡೋಕ್ಕಾಗಲಿಲ್ಲ. ಹಂಗೂ ಎಲ್ಲ ಮೂವು ಎಲ್ಲ ತಂದು ಹಚ್ಚಿದೆ. ಆದರೆ ಟ್ರೈನಿಗೆ ಬಂದಿರೋ ನರ್ಸಿಗರು ಇವರು, ಹಾಗಾಗಿ ಅಚ್ಚುಕಟ್ಟಾಗಿ ಹಾಕೋಕ್ಕೆ ಬರಲಿಲ್ಲ ಅವರಿಗೆ. ಹಾಗೆಯೇ ಡ್ರಿಪ್ ಕೂಡ ಹಾಕಿದ್ರು, ಮನೆಗೆ ಕಂಡಿದ್ರು. ಹಾಗೆಯೇ ಈಚೆ ಕಡೆಗೆ ಬಂದ್ವಿ. ಇನ್ನೇನು ಅಲ್ಲಿ ಕೂತ್ಕೊಳ್ಳೋದು ಅಂತ. ಹಾಗೆಯೇ ಇವ್ರು ಬಂದಿದ್ದರು, ಇವರು ಮೇಡಮ್. ಅಜ್ಜಿಗೆ ಗೊತ್ತಿಲ್ಲ ಏನೋ ಪೇಷಂಟ್ ನೋಡೋಕೆ ಬಂದಿದ್ದಾರೆ, ಎರಡ್ಕೆ ಹಾಕ್ಯಂಡು ಹಳ್ಳಿ ಥರ ಕುಂತಿದ್ದಾರೆ. ಆದರೆ ಆ ಮೇಡಮ್ ಬಂದರು.
500 ಫೈನ್ ಹಾಕಿದ್ರು. ಆದರೆ ಅಜ್ಜಿ ಅಷ್ಟೊಂದಿಲ್ಲ ಅಂತೇಳಿ 100 ರುಪೀಸ್ ಕೊಡ್ತು. ಹಾಗೆಯೇ ಗೊತ್ತಿರಲ್ಲ, ಅದಕ್ಕೋಸ್ಕರ. ಆದರೆ ಹೊಸ ಬಿಲ್ಡಿಂಗು ನಾವು ಜನ ಹೆಂಗೆ ಉಪಯೋಗಿಸ್ಕೊತೀವೋ ಹಂಗೆ. ಕಷ್ಟ ಯಾರನ್ನೂ ಬಿಡಲ್ಲ ಅನಿಸುತ್ತೆ. ಒಳ್ಳೆ ಟೈಮ್ ಯಾವ್ದು ಬರುತ್ತೋ, ಕೆಟ್ಟ ಟೈಮ್ ಯಾವ್ದು ಬರುತ್ತೋ, ಯಾವಾಗ ಏನಾಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ನಾನು ಇನ್ನೆಲ್ಲ ನೆನೆಸ್ಕೊಂಬಿಟ್ರೆ ತುಂಬಾ ಬೇಜಾರಾಗುತ್ತೆ. ಮನುಷ್ಯನ ಜೀವನ ಇಷ್ಟೇ ಅನಿಸುತ್ತೆ. ಹಾಗೆಯೇ ಇಲ್ಲಿ ನೋಡಿ, ನೆಲ ತೊಳೆದು ಹೋಗಿದ್ದಾರೆ. ಆದರೆ ಕ್ಲೀನಾಗಿ 10 ನಿಮಿಷ 15 ನಿಮಿಷ ಅಷ್ಟೇ ಇರೋದು. ಹಾಗೆಯೇ ಇಲ್ಲಿ ಊಟನೂ ಕೂಡ ಕೊಡ್ತಾಯಿದ್ದಾರೆ. ಇಷ್ಟೆಲ್ಲ ಊಟ ಕೊಡ್ತಾರೆ. ಅನ್ನ, ಸಾಂಬಾರು, ಕಾಳು ಮತ್ತು ಸಾಂಬಾರು, ಮೊಸರು ಎಲ್ಲ ಕೊಡ್ತಿದ್ದಾರೆ. ಹಾಗೆ ಮೆಡಿಷನ್ ಖಾಲಿಯಾಗಿತ್ತು, ತಗೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಕುದುರೆ ನೋಡಿ ಹೆಂಗೆ ಮೇಯ್ತಾಯಿದೆ ಅಂತ. ಜೀವನ ಇಷ್ಟೇ, ನನಗೇನು ಬಂದಿಲ್ಲ, ನಾನು ಚೆನ್ನಾಗಿದೆ ಅಂದ್ಕೊಂಡು ಇರೋಕ್ಕೆ ಹೋಗ್ಬೇಡಿ. ಆ ಟೈಮು ಹೆಂಗೆ ಉಲ್ಟಾ ಹೊಡೆಯುತ್ತೆ ಅಂತಲೇ ಗೊತ್ತಿರಲ್ಲ. ಟೈಮ್ ಅನುಸಾರ ನೀನು ಕೋಟ್ಯಾಧಿಪತಿ ಆದರೂ ಆರೋಗ್ಯವೇ ಭಾಗ್ಯ ಅಂತಾರೆ. ಆರೋಗ್ಯ ಒಂದು ಚೆನ್ನಾಗಿ ಇಟ್ಕೊಳ್ಳಿ. ಚೆನ್ನಾಗಿದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ಆರೋಗ್ಯ ಒಂದಿಲ್ಲ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ. ಈಗ ಹಾಸ್ಪಿಟ್ಲುಗಳಿಗೆ ಕರ್ಮ ಮಾಡಿ ಬರಬೇಕು ಅಂತಾರೆ. ಹೌದು, ಎಲ್ಲ ನೋಡಿದ್ರೆ ಎಷ್ಟು ವಯಸ್ಸಾಗಿದ್ದಾರೋ, ಹೆಂಗೆ ನೋವು ತಿಂತಾಯಿದ್ದಾರೋ ಗೊತ್ತಿಲ್ಲ. ಯಾವ ಗಂಡ ಮಕ್ಕಳು ಯಾರೂ ಆಗೋಲ್ಲ, ನಮ್ಮ ನೋವು ನಾವೇ ತಿನ್ನಬೇಕು. ಅದಕ್ಕೋಸ್ಕರ ಹೇಳೋದು, ಹುಷಾರಿಡಿ. ವಯಸ್ಸಾದಮೇಲೆ ನಾವು ತಿನ್ನೋದಕ್ಕೆ ಆಗೋದಿಲ್ಲ. ಹಾಗೆಯೇ ಇಲ್ಲಿ ನೋಡಿ, ಒಂದು ಕಡೆ ಸ್ಕ್ರೂ ಹಾಕಿದ್ದಾರೆ, ಒಂದು ಕಡೆ ಪ್ಲೇಟ್ ಹಾಕಿದ್ದಾರೆ. ಈ ಹೊಲಿಗೆ ನೋಡಿದ್ರೆ ನನಗೆ ಹೆದರಿಕೆ ಆಗೋದು. ಏಕೆಂದರೆ ಈ ಕಡೆ ತೊಳಿಗೆ, ಆ ಕಡೆ ತೊಳಿಗೆ, ಆ ಕಡೆ ಜಾಯಿಂಟ್ ಮಾಡಬೇಕು, ಈ ಕಡೆ ಜಾಯಿಂಟ್ ಮಾಡಬೇಕಲ್ಲ, ಅಷ್ಟು ಓಪನ್ ಮಾಡಿದ್ದಾರೆ. ನೋಡಿದ್ರೆ ಭಯ ಆಗೋದು, ಹಿಂಗೆ ತಡ್ಕೊಂತು. ನಾನು ಹತ್ರ ಅಮ್ಮನವಳತ್ತೆ ಅಂತ ಸುಮ್ಮನೆ ಇದ್ದೆ. ಚೆನ್ನಾಗಿ ಹುಷಾರಾಗಬೇಕು. ಥ್ಯಾಂಕ್ ಯು.